ಗಲ್ಲಿಯಲ್ಲಿ ಇದುವರೆಗೂ ಪ್ರತಿಭಟನೆ ನಡೀತಾ ಇದೆ. ಪಾರ್ಲಿಮೆಂಟರಿ ಕಮಿಟಿನೂ ಅವ್ರ ಪರವಾಗಿ ಕೊಟ್ಟಿದೆ, ಜಡ್ಜಿನೂ ರಿಟೈರ್ಡ್ ಜಡ್ಜಿನೂ ಅವ್ರ ಪರವಾಗಿ MSP ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಇನ್ನೂ ಕೊಡದೆ ಸಿಡಿಯಲ್ಲಿ ರೈತರು ಇವತ್ತು ಒಬ್ರು ಸತ್ತಿದ್ದಾರೆ, ನಿನ್ನೆನೂ ಒಬ್ಬ ಸತ್ತಿದ್ದಾರೆ. ಸರ್ಕಾರ ಇಷ್ಟೊಂದು ಇನ್ಕ್ರೀಸ್ ಮಾಡೋದು ಏನಕ್ಕೆ ಫಾರ್ಮರ್ಸ್ಗೆ? ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಆಫ್ ಇಂಡಿಯಾ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ರೈತರು ಕೇಳ್ತಕ್ಕಂಥ ಒಂದು ಒತ್ತಾಯ ಏನಪ್ಪ ಅಂತ ಅದಕ್ಕೋಸ್ಕರ ಚಳುವಳಿ ಮಾಡ್ತಾ ಇದ್ದಾರೆ. ಹೀಗೆ ಕಾನೂನು ಮಾಡಿ ಅದಕ್ಕೆ ಒಂದು ಲೀಗಲ್ ಚೌಕಟ್ಟು ಕುಡಿಯುತ್ತೆ. ಅದನ್ನ ಅವರು ಮಾಡಲಿಕ್ಕೆ ತಯಾರಾಗಿಲ್ಲ. ಯಾಕೆಂದರೆ MSP ಕೊಡಬೇಕಾಗಿರೋದು ಗೌರ್ಮೆಂಟ್ ಆಫ್ ಇಂಡಿಯಾ, ಅದನ್ನ ಅವ್ರು ಮಾಡಬೇಕು. ಸೊ ರೈತರ ಒತ್ತಾಯಗಳಿಗೆ ಮಣಿತಾ ಇಲ್ಲ. ದಿಸ್ ಇಸ್ ಎ ಇನ್ಹ್ಯೂಮನ್ ಗೌರ್ಮೆಂಟ್, ಆಂಟಿ ಫಾರ್ಮರ್ಸ್. ಅದಕ್ಕಾಗಿ ಇಷ್ಟೊಂದು ಜನ ಸತ್ರೂ ಕೂಡ ಸ್ವಲ್ಪನೂ ಕೂಡ ಬಗ್ಗದೇ ಇರ್ತಕ್ಕಂಥ ಸರ್ಕಾರ. ಒಂದ್ ಕಡೆ ಅಮಿತ್ ಶಾ ಅವರು ಅಂಬೇಡ್ಕರ್ನ ಜಪ ಮಾಡಬೇಡಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಭೀಮಾ ಸಂಗಮ ಅಂತಿದ್ದು ದಲಿತ ಮನೆ ಹೋಗ್ತಾ ಇದ್ದಾರೆ ಬಿಜೆಪಿ ಅವರು. ಯಾವಾಗಲೂ ಗಿಲ್ಟಿ ಜನ ಓವರ್ ಆಕ್ಟಿವ್ ಆಗುತ್ತೆ. ಅವರು ಅಂಬೇಡ್ಕರ್ ಬಗ್ಗೆ ಅವ್ರ ಪಕ್ಷ ಅವರ ಅಭಿಪ್ರಾಯ ಹೇಗಿದೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಬಗ್ಗೆ ಯಾವ ಥರ ಗೌರವ ಇಟ್ಟಿದ್ದಾರೆ ಅಮಿತ್ ಶಾ ಅವರ ಸ್ಟೇಟ್ಮೆಂಟ್ ಇದೆ ವ್ಯಕ್ತ. ಇನ್ನೊಂದು ಕಡೆ ಅಂಬೇಡ್ಕರ್ ಪರವಾಗಿ ಅಭಿಯಾನ ಮಾಡ್ತಕ್ಕಂಥದ್ದು ಅದು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾಗಿ ಕಾಂಗ್ರೆಸ್ನ ಎಕ್ಸ್ಪೋಸ್ ಮಾಡಬೇಕು ಅಂತ. ಕಾಂಗ್ರೆಸ್ ನೋಡಪ್ಪ, ಕಾಂಗ್ರೆಸ್ ಸಂವಿಧಾನ ಪರಿಸ್ಥಿತಿ ಆಗ್ತದೆ. ಬಾಬಾ ಸಾಹೇಬ್ ಸಂವಿಧಾನನ ಜಾರಿ ಕೊಡ್ತಾ ಇರ್ತಕ್ಕಂಥದ್ದು ಯಾರು? ಸಂವಿಧಾನಕ್ಕೆ ಗೌರವ ಕೊಡ್ತಾ ಇರ್ತಕ್ಕಂಥವ್ರು ಯಾರು? ಕಾಂಗ್ರೆಸ್. ಯಾವತ್ತಾದ್ರು ಬಿಜೆಪಿ ಅವರು ವಾಜಪೇಯಿ ಅವರಿದ್ದ ಕಾಲದಲ್ಲಿ ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಅನೇಕ ಜನ ಅವರ ಮಂತ್ರಿಗಳು ಸಂವಿಧಾನ ಬದಲಾವಣೆ ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದಿರೋದೇ ಅದಕ್ಕೋಸ್ಕರ. ಸೊ ಅವ್ರಿಗೆ ಮತ್ತೆ ಹಿಂದೆ RSS ಅವರು ಸಂವಿಧಾನ ರಚನೆಯಾಗಿ ಜಾರಿಯಾದ ಮೇಲೆ ಅದನ್ನು ವಿರೋಧ ಮಾಡಿದವರು ಯಾರು? RSS ಗೋಲ್ವಾಲ್ಕರ್, ಹಿಂದೂ ಮಹಾಸಭಾದ ಸಾವರ್ಕರ್ ಅವರೇ ಮಾಡಿದ್ರು ಅಲ್ವಾ? ಇವರು ಸ್ಟ್ರಾಟಜಿನ ಕೌಂಟರ್ ಮಾಡೋದಕ್ಕೆ ಕಾಂಗ್ರೆಸ್ ಏನ್ ಮಾಡ್ತೀವಿ ಅಂತ. ಯಾಕಂದ್ರೆ ಅವ್ರಿಗೆ ಮನೆಗೆ ಹೋಗಿ ನಾವು ಊಟ ಮಾಡ್ತೀವಿ, ಅಲ್ಲೇ ಮಲಗ್ತೀವಿ ಅಂತ ಕೊಟ್ಟಿರುವಾಗ ನಿಮ್ಮ ಪಕ್ಷ ಯಾವ ತರ ಕೌಂಟರ್ ಮಾಡ್ತೀವಿ? ಈಗ ನಾವು ಅವ್ರ ರೀತಿಯಲ್ಲಿ ತೋರ್ಪಡಿಸಬೇಕಾಗುತ್ತೆ. We are protecting the Constitution. We are implementing the Constitution. We are implementing the objectives of the Constitution. ಇಲ್ಲ, ಅವ್ರಿಗೆ ಇವತ್ತು ಮಾತಾಡಿ ಅವರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಬರೋ ರೀತಿಯಲ್ಲಿ ಮಾಡಿದ್ದೀವಿ. ಅದು ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್. ಈಗ ಅವರು ವಾಪಸ್ ತಗೋತೀವಿ ಅಂತ ಒಪ್ಕೊಂಡಿದ್ದಾರೆ. ಶಸ್ತ್ರಾಸ್ತ್ರಗಳು ಇದಾವೆ, ಅವನು ಕೂಡ ಮಾಜರ್ ಮಾಡಿ ತಗೋತೀವಿ. ಗೊತ್ತಿದೆ ಎಲ್ಲಿದ್ದಾವೆ, ಮಾಜರ್ ಮಾಡಿ ಅದನ್ನ ಕೇವಲ ಒಂದೇ ವಾರದಲ್ಲಿ ಶರಣಾಗತಿ ಆಗಿದ್ದಾರೆ ಅಂತ ಅವರು ನಕ್ಸಲೈಟ್ಸು
ಇರಬಾರದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಕ್ಸಲಿಸಂ ಇರಬಾರದು, ಯಾವುದೇ ಹೋರಾಟ ಶಾಂತಿಯುತವಾಗಿ ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಆಗಬಾರದು, ಇದು ಹಿಂಸೆಗಳ ಮೂಲಕ ಹೋರಾಟ, ಹಿಂಸೆಗಳ ಮುಖಾಂತರ ಹೋರಾಟಗಳು ಇರಬಾರದು, ಶಾಂತಿಯುತವಾಗಿ ಹೋರಾಟ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ನ ಉಪಯೋಗಿಸಬೇಕು, ಅನ್ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ನ ಉಪಯೋಗಿಸಬಾರದು. ಅನ್ಯಾಯಗಳನ್ನ, ಶೋಷಣೆಗಳನ್ನ, ದೌರ್ಜನ್ಯಗಳನ್ನ ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹಕ್ಕಿದೆ, ಸಂವಿಧಾನನೇ ಕಲ್ಪಿಸ್ತದೆ. ಆದರೆ ಕಾನೂನನ್ನು ಕೈ ತಗೊಳ್ಳಿಕ್ಕೆ ಯಾರಿಗೂ ಅವಕಾಶ ಇನ್ನೊಬ್ಬ ಉಳ್ಕೊಂಡಿರೋರು ಸರ್, ಉಳ್ಕೊಂಡಿರೋರು ಗೊತ್ತಿಲ್ಲ ನಮಗೆ. ಇನ್ನೊಬ್ಬ ಇದನೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಅವ್ರಿಗೂ ನಾನು ಮನವಿ ಮಾಡ್ತೇನೆ, ನೀವು ಕೂಡ ಮುಖ್ಯವಾಗಿ ಬಂದ್ಬಿಡಪ್ಪ, ಶಸ್ತ್ರಾಸ್ತ್ರದ ಹೋರಾಟ ಬೇಡ, ಮುಖ್ಯವಾಹಿನಿ ಬಾ ಅಂತ ಹೇಳಿ ಅವ್ರಿಗೂ ಕರೆಕ್ಟ್. ನೀವು 10,000 ರೂಪಾಯಿ ಇನ್ಸೆಂಟಿವ್ ಬರಬೇಕು ಆಶಾ ಕಾರ್ಯಕರ್ತರಿಗೆ ನಾವು ಮಾತಾಡಿದ್ದೀವಿ ಅಂತ ಹೇಳ್ತೀವಿ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಅವರು ಫೈನಾನ್ಷಿಯಲ್ ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಂದ ಬ್ಯಾಂಕ್ರಪ್ಟ್ ಆಗ್ಬಿಟ್ಟಿದೆ, ಸರ್ಕಾರದ ದುಡ್ಡಿಲ್ಲ ಅಂತಾರೆ. ನೀವು 10,000 ಕೊಡ್ತೀವಿ ಅಂತ ಯಾವ ತರ ಸರ್? ಈಗ ಅವ್ರಿಗೆ 8,000 ಕೊಡ್ತಾ ಇದ್ದೀವಿ, ಅದನ್ನ 10,000 ರೂಪಾಯಿ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ ಸೇರಿ 10,000 ಕೊಡ್ತೀವಿ. ಒಂದು ವೇಳೆ 10,000 ತಲುಪಲಿಲ್ಲ ಅಂತಂದ್ರೆ ಅವ್ರಿಗೆ ನಾವು ಸರ್ಕಾರ ಕೊಡ್ತೀವಿ. ಅವ್ರ ಇನ್ಸೆಂಟಿವ್ಸ್ ಇಲ್ಲ ಮಾಡ್ತಾರಲ್ಲ, ಅದು ಇದ್ದವ್ರಿಗೆ ತಲುಪಲಿಲ್ಲ ಅಂತ ನಾವು ಕೊಡ್ತೀವಿ. 10,000 ಯಾರು ಸಿಗ್ತಾರಲ್ಲ ಅವ್ರಿಗೆ ಕೊಡ್ತೀವಿ. ಪೊಸಿಷನ್ ಹೆಂಗಿದೆ? ಫಿಸಿಕಲ್ ಪೊಸಿಷನ್ ಹೆಂಗಿದೆ? ಚೆನ್ನಾಗಿದೆ, ಯಾರು ಚೆನ್ನಾಗಿಲ್ಲ ಅಂತ ಹೇಳಿ. ಮೈಸೂರಿನಲ್ಲಿ ಈಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಒಂದು ರಸ್ತೆಗೆ ಹೆಸರಿಡೋ ವಿಚಾರನ ದೊಡ್ಡ ಚರ್ಚೆಗಿದೆ. ನೀವು ಇದುವರೆಗೂ ರಾಜ್ಯ ಮಾತಾಡಿಲ್ಲ. ಇಡೀ ಅಂತ ನಾನು ಇವತ್ತಿನವರಿಗೆ ಹೇಳೇ ಇಲ್ಲ. ನಾನು ಪಾಲಿಟಿಕ್ಸಿಗೆ ಬಂದು ಮೊನ್ನೆ ಬಂದದಲ್ಲ, 45 ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್. ಯಾರಿಗೂ ನನಗೆ ಇದ್ದೀನಿ ಅಂತ ಇದ್ದೀನಿ. ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದ್ರೆ ಬೇಡ ಅಂತ ಅಲ್ಲ ಸರ್, ಈಗ ನಿಮ್ಮ ಸಲಹೆ ಏನು ಸರ್? ನಿಮ್ಮ ಹೆಸರು ಇಟ್ಕೊಂಡೆ ಈ ಪರವಾಗಿರೋ ಚರ್ಚೆ ಇದೆ. ನಿಮ್ಮ ಸಲಹೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದ್ರು ನನಗೆ ಬೇಡ. ನನಗೆ ಡಾಕ್ಟ್ರೇಟ್ ತಗೊಳ್ಳೋ ಅಂತ ಯೋಗ್ಯತೆ ನನಗಿಲ್ಲ. ಅಲ್ಲ ಸರ್, ನಿಮ್ಮ ಹೆಸರು ಇಟ್ಕೊಂಡೆ ಇಷ್ಟು ರಾಜಕಾರಣ ಆಗ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು ಸರ್? ನಿಮ್ಮ ಹೆಸರು ವಿಚಾರದಲ್ಲಿ ಇಷ್ಟು ರಾಜಕಾರಣ ಆಗ್ತಾ ಇದೆ. ಅದಕ್ಕೆ ಬೇರೆ ಎಷ್ಟಿದ್ರೆ ಆ ರಸ್ತೆಗೆ ಅದು ಮಾಡೋದು ಬೇಡ. ಚಾಮರಾಜನಗರದಲ್ಲಿ ಅಲ್ಲಿಂದ ದೇವಸ್ಥಾನದಿಂದ ರಾಯಲಿಂದ ಯಾವುದೇ ರೀತಿಯಾದ ಎಕ್ಸಿಲ್ಲ ಸರ್. ಆ ರಸ್ತೆಗೆ ಎತ್ತಿಡಬೇಕು ಸಿದ್ದರಾಮಯ್ಯ. KRS ರೋಡ್ಗೆ. KRS ರಸ್ತೆ ಸರಿ. ನನಗೇನು ಗೊತ್ತೂ ಇಲ್ಲ, ನಾನು ಕೇಳೂ ಇಲ್ಲ, ಯಾರುವೆ ನನ್ನ ಜೊತೆ ಮಾತಾಡೂ ಇಲ್ಲ, ನಾನು ಎಲ್ಲಿ ಚರ್ಚೆನೂ ಮಾಡಿಲ್ಲ. ಆ ರಸ್ತೆ ಇಡಬೇಕು ಅಂತ ಹೆಸರು ಹೇಳಿಲ್ಲ. ನಿಮ್ಮ ಸಲಹೆ ಸರ್? ಕ್ಯಾಬಿನೆಟ್ ಮಾಡ್ಬೇಕಂತಿದ್ರೆ ಕನ್ಫ್ಯೂಷನ್ ಏನಿದೆ ಸರ್? ಅದು ಡೇಟ್ ನೋ ಕನ್ಫ್ಯೂಷನ್. No confusion. ಫೆಬ್ರವರಿ 15ನೇ ತಾರೀಕು ನಡೀತದೆ. ಸರ್, ದೇಶ ಅದರ ಸ್ಪೆಷಾಲಿಟಿ ಏನಿರುತ್ತೆ ಸರ್? ಎಲ್ಲ ಕಡೆ ಮಾಡ್ತಾ ಇದೀವಿ. ಸ್ಪೆಷಲ್ ಆಗಿ ಏನಾದ್ರು ಏನ್ ಸ್ಪೆಷಲ್ ಅಂದ್ರೆ ಏನು? ಈ ಸ್ಥಳದಲ್ಲಿ ಮಾಡೋಕೆ ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ, ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ. ರಾಜು ಕಪೂರ್ ಎಲ್ಲ ಸಮಸ್ಯೆಗಳಿಗೂ ಅಲ್ಲ. ಸರ್, ಪ್ರಿಯಾಂಕ್ ಖರ್ಗೆ ಅವರ ರಾಜು ಕಪೂರ್ ಇವತ್ತು ನ್ಯಾಯಾಧೀಶರಿಗೆ ಹಾಜರಾಗಿದ್ದಾರೆ. ಯಾರು? ರಾಜು ಕಪೂರ್ ಅವರು ಇವತ್ತು ನ್ಯಾಯಾಧೀಶರಿಗೆ ಹಾಜರಾಗಿದ್ದಾರೆ. ಯಾರು? ರಾಜು ಕಪೂರ್ ಸರ್, ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಹಾ ಹಾ ಹಾಜರಾಗಿದ್ದಾರೆ ನ್ಯಾಯಾಧೀಶರಿಗೆ. ಆಯ್ತು. ಕಾನೂನು ಮುಂದೆ ಎಲ್ಲರೂ ಸಮಾನರು. ಭರವಸೆ ಇದೆ. ಸರ್, ಕೆ ರಾಜಣ್ಣ ಸರ್, ಕೆ ರಾಜಣ್ಣ ರಾಜನಿಗೆ